ಬಾಯಲ್ಲೂ ಕೂಡ ತ್ಯಾಗದ ಮಾತು ಬರ್ತಾ ಇದೆ. ಯಾಕೆ ಇಷ್ಟೊಂದು ತ್ಯಾಗದ ಮಾತನ್ನ ಆಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್? ಹಾಗಾದ್ರೆ ಆರಂಭದಿಂದಲೂ ಕೂಡ ತ್ಯಾಗ ಮಾಡಿಕೊಂಡು ಬಂದಿದ್ದೀನಿ, ಮೈತ್ರಿ ಸರ್ಕಾರದ ಅವಧಿಯಲ್ಲೂ ತ್ಯಾಗ ಮಾಡಿರುವೆ. ಬೆಳಗಾವಿಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಧರಮ್ ಸಿಂಗ್ ಸಿಎಂ ಆಗಿದ್ದಾಗ ದಮ್ ತಡ್ಕೊಂಡಿದ್ದೆ ಅಂದ್ರೆ ಆವತ್ತು ನಿಮ್ಮ ಆಸೆಗಳು ಏನಿತ್ತು ಸರ್? ಯಾಕೆ ಅದು ನಿಮ್ಮ ಪಕ್ಷದಲ್ಲಿ ಈಡೇರ್ಲಿಲ್ಲ? ಬೇರೆಯವರಿಗೆ ಮಣೆ ಹಾಕಿದ್ರ? ಅವತ್ತು ನಿಮ್ಗೆ ಹಾಗಾದ್ರೆ ಅನ್ಯಾಯ ಆಯ್ತಾ? ಎಲ್ಲ ಪ್ರಶ್ನೆಗಳು ಹೇಳ್ತವೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ. ಇವತ್ತು ಕೂಡ ಅದೇ ಪ್ರಶ್ನೆಗಳು ಹೇಳ್ತವೆ. ಯಾಕೆ ತ್ಯಾಗದ ಬಗ್ಗೆ ಮಾತಾಡ್ತಾ ಇದ್ದೀರಿ? ನನಗೆ ಪಕ್ಷ ಮುಖ್ಯ, ಪಾರ್ಟಿಯಲ್ಲಿ ಬೆಳೆದವ ನಾನು ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ತ್ಯಾಗದ ಮಾತಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಪೊಲ್ಯೂಷನ್ ಗೌರ್ಮೆಂಟ್ ಧರಮ್ ಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಈಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ. ಪೊಲ್ಯೂಷನ್ ಗೌರ್ಮೆಂಟ್ ಧರಮ್ ಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಈಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ. ಯಾವ ಬಂಡಾಯನೂ ಇಲ್ಲ, ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ. ನನಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫ್ರೆನ್ಸ್, ಪರ್ಸನಲ್ ಡಿಫ್ರೆನ್ಸ್ ಯಾವುದೂ ಇಲ್ಲ. ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ, ಸೀಟ್ ಆಫ್ ಜಸ್ಟಿಸ್. ನನಗೆಲ್ಲರೂ ಒಂದೇ. ನನ್ನ ಕಣ್ಣು, ನನ್ನ ಕಿವಿ ಎಲ್ಲರೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕಾದ ನನ್ನ ಡ್ಯೂಟಿ. ಯಾವ ಬಂಡಾಯನೂ ಇಲ್ಲ, ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ. ನನಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫ್ರೆನ್ಸ್, ಪರ್ಸನಲ್ ಡಿಫ್ರೆನ್ಸ್ ಯಾವುದೂ ಇಲ್ಲ. ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ, ಸೀಟ್ ಆಫ್ ಜಸ್ಟಿಸ್. ನನಗೆಲ್ಲರೂ ಒಂದೇ. ನನ್ನ ಕಣ್ಣು ಎಲ್ಲೂ ಕೂಡ ತ್ಯಾಗದ ಮಾತು ಬರ್ತಾ ಇದೆ. ಯಾಕೆ ಇಷ್ಟೊಂದು ತ್ಯಾಗದ ಮಾತನ್ನ ಆಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್? ಹಾಗಾದ್ರೆ ಆರಂಭದಿಂದಲೂ ಕೂಡ ತ್ಯಾಗ ಮಾಡಿಕೊಂಡು ಬಂದಿದ್ದೀನಿ, ಮೈತ್ರಿ ಸರ್ಕಾರದ ಅವಧಿಯಲ್ಲೂ ತ್ಯಾಗ ಮಾಡಿರುವೆ. ಬೆಳಗಾವಿಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಧರಮ್ ಸಿಂಗ್ ಸಿಎಂ ಆಗಿದ್ದಾಗ ದಮ್ ತಡ್ಕೊಂಡಿದ್ದೆ ಅಂದ್ರೆ ಆವತ್ತು ನಿಮ್ಮ ಆಸೆಗಳು ಏನಿತ್ತು ಸರ್? ಯಾಕೆ ಅದು ನಿಮ್ಮ ಪಕ್ಷದಲ್ಲಿ ಈಡೇರ್ಲಿಲ್ಲ? ಬೇರೆಯವರಿಗೆ ಮಣೆ ಹಾಕಿದ್ರ? ಅವತ್ತು ನಿಮ್ಗೆ ಹಾಗಾದ್ರೆ ಅನ್ಯಾಯ ಆಯ್ತಾ? ಎಲ್ಲ ಪ್ರಶ್ನೆಗಳು ಹೇಳ್ತವೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ. ಇವತ್ತು ಕೂಡ ಅದೇ ಪ್ರಶ್ನೆಗಳು ಹೇಳ್ತವೆ. ಯಾಕೆ ತ್ಯಾಗದ ಬಗ್ಗೆ ಮಾತಾಡ್ತಾ ಇದ್ದೀರಿ? ನನಗೆ ಪಕ್ಷ ಮುಖ್ಯ, ಪಾರ್ಟಿಯಲ್ಲಿ ಬೆಳೆದವ ನಾನು ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ತ್ಯಾಗದ ಮಾತಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಪೊಲ್ಯೂಷನ್ ಗೌರ್ಮೆಂಟ್ ಧರಮ್ ಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಈಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ. ಪೊಲ್ಯೂಷನ್ ಗೌರ್ಮೆಂಟ್ ಧರಮ್ ಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಈಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ. ಯಾವ ಬಂಡಾಯನೂ ಇಲ್ಲ, ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ. ನನಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫ್ರೆನ್ಸ್, ಪರ್ಸನಲ್ ಡಿಫ್ರೆನ್ಸ್ ಯಾವುದೂ ಇಲ್ಲ. ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ, ಸೀಟ್ ಆಫ್ ಜಸ್ಟಿಸ್. ನನಗೆಲ್ಲರೂ ಒಂದೇ. ನನ್ನ ಕಣ್ಣು, ನನ್ನ ಕಿವಿ ಎಲ್ಲರೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕಾದ ನನ್ನ ಡ್ಯೂಟಿ. ಯಾವ ಬಂಡಾಯನೂ ಇಲ್ಲ, ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ. ನನಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫ್ರೆನ್ಸ್, ಪರ್ಸನಲ್ ಡಿಫ್ರೆನ್ಸ್ ಯಾವುದೂ ಇಲ್ಲ. ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ, ಸೀಟ್ ಆಫ್ ಜಸ್ಟಿಸ್. ನನಗೆಲ್ಲರೂ ಒಂದೇ. ನನ್ನ ಕಣ್ಣು ಎಲ್ಲೂ ಕೂಡ ತ್ಯಾಗದ ಮಾತು ಬರ್ತಾ ಇದೆ. ಯಾಕೆ ಇಷ್ಟೊಂದು ತ್ಯಾಗದ ಮಾತನ್ನ ಆಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್? ಹಾಗಾದ್ರೆ ಆರಂಭದಿಂದಲೂ ಕೂಡ ತ್ಯಾಗ ಮಾಡಿಕೊಂಡು ಬಂದಿದ್ದೀನಿ, ಮೈತ್ರಿ ಸರ್ಕಾರದ ಅವಧಿಯಲ್ಲೂ ತ್ಯಾಗ ಮಾಡಿರುವೆ. ಬೆಳಗಾವಿಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಧರಮ್ ಸಿಂಗ್ ಸಿಎಂ ಆಗಿದ್ದಾಗ ದಮ್ ತಡ್ಕೊಂಡಿದ್ದೆ ಅಂದ್ರೆ ಆವತ್ತು ನಿಮ್ಮ ಆಸೆಗಳು ಏನಿತ್ತು ಸರ್? ಯಾಕೆ ಅದು ನಿಮ್ಮ ಪಕ್ಷದಲ್ಲಿ ಈಡೇರ್ಲಿಲ್ಲ? ಬೇರೆಯವರಿಗೆ ಮಣೆ ಹಾಕಿದ್ರ? ಅವತ್ತು ನಿಮ್ಗೆ ಹಾಗಾದ್ರೆ ಅನ್ಯಾಯ ಆಯ್ತಾ? ಎಲ್ಲ ಪ್ರಶ್ನೆಗಳು ಹೇಳ್ತವೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ. ಇವತ್ತು ಕೂಡ ಅದೇ ಪ್ರಶ್ನೆಗಳು ಹೇಳ್ತವೆ. ಯಾಕೆ ತ್ಯಾಗದ ಬಗ್ಗೆ ಮಾತಾಡ್ತಾ ಇದ್ದೀರಿ? ನನಗೆ ಪಕ್ಷ ಮುಖ್ಯ, ಪಾರ್ಟಿಯಲ್ಲಿ ಬೆಳೆದವ ನಾನು ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ತ್ಯಾಗದ ಮಾತಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್.
ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಈಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ. ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಈಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ. ಯಾವ ಬಂಡಾಯನೂ ಇಲ್ಲ, ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ. ನನಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫ್ರೆನ್ಸ್, ಪರ್ಸನಲ್ ಡಿಫ್ರೆನ್ಸ್ ಯಾವುದೂ ಇಲ್ಲ. ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ, ಸೀಟ್ ಆಫ್ ಜಸ್ಟಿಸ್. ನನಗೆಲ್ಲರೂ ಒಂದೇ. ನನ್ನ ಕಣ್ಣು, ನನ್ನ ಕಿವಿ ಎಲ್ಲರೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕಾದ ನನ್ನ ಡ್ಯೂಟಿ. ಯಾವ ಬಂಡಾಯನೂ ಇಲ್ಲ, ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ. ನನಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫ್ರೆನ್ಸ್, ಪರ್ಸನಲ್ ಡಿಫ್ರೆನ್ಸ್ ಯಾವುದೂ ಇಲ್ಲ. ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ, ಸೀಟ್ ಆಫ್ ಜಸ್ಟಿಸ್. ನನಗೆಲ್ಲರೂ ಒಂದೇ. ನನ್ನ ಕಣ್ಣು ಎಲ್ಲೂ ಕೂಡ ತ್ಯಾಗದ ಮಾತು ಬರ್ತಾ ಇದೆ. ಯಾಕೆ ಇಷ್ಟೊಂದು ತ್ಯಾಗದ ಮಾತನ್ನ ಆಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್? ಹಾಗಾದ್ರೆ ಆರಂಭದಿಂದಲೂ ಕೂಡ ತ್ಯಾಗ ಮಾಡಿಕೊಂಡು ಬಂದಿದ್ದೀನಿ, ಮೈತ್ರಿ ಸರ್ಕಾರದ ಅವಧಿಯಲ್ಲೂ ತ್ಯಾಗ ಮಾಡಿರುವೆ. ಬೆಳಗಾವಿಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಧರಮ್ ಸಿಂಗ್ ಸಿಎಂ ಆಗಿದ್ದಾಗ ದಮ್ ತಡ್ಕೊಂಡಿದ್ದೆ ಅಂದ್ರೆ ಆವತ್ತು ನಿಮ್ಮ ಆಸೆಗಳು ಏನಿತ್ತು ಸರ್? ಯಾಕೆ ಅದು ನಿಮ್ಮ ಪಕ್ಷದಲ್ಲಿ ಈಡೇರ್ಲಿಲ್ಲ? ಬೇರೆಯವರಿಗೆ ಮಣೆ ಹಾಕಿದ್ರ? ಅವತ್ತು ನಿಮ್ಗೆ ಹಾಗಾದ್ರೆ ಅನ್ಯಾಯ ಆಯ್ತಾ? ಎಲ್ಲ ಪ್ರಶ್ನೆಗಳು ಹೇಳ್ತವೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ. ಇವತ್ತು ಕೂಡ ಅದೇ ಪ್ರಶ್ನೆಗಳು ಹೇಳ್ತವೆ. ಯಾಕೆ ತ್ಯಾಗದ ಬಗ್ಗೆ ಮಾತಾಡ್ತಾ ಇದ್ದೀರಿ? ನನಗೆ ಪಕ್ಷ ಮುಖ್ಯ, ಪಾರ್ಟಿಯಲ್ಲಿ ಬೆಳೆದವ ನಾನು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ತ್ಯಾಗದ ಮಾತಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಈಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ. ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಈಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ. ಯಾವ ಬಂಡಾಯನೂ ಇಲ್ಲ, ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ. ನನಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫ್ರೆನ್ಸ್, ಪರ್ಸನಲ್ ಡಿಫ್ರೆನ್ಸ್ ಯಾವುದೂ ಇಲ್ಲ. ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ, ಸೀಟ್ ಆಫ್ ಜಸ್ಟಿಸ್. ನನಗೆಲ್ಲರೂ ಒಂದೇ. ನನ್ನ ಕಣ್ಣು, ನನ್ನ ಕಿವಿ ಎಲ್ಲರೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕಾದ ನನ್ನ ಡ್ಯೂಟಿ. ಯಾವ ಬಂಡಾಯನೂ ಇಲ್ಲ, ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ. ನನಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫ್ರೆನ್ಸ್, ಪರ್ಸನಲ್ ಡಿಫ್ರೆನ್ಸ್ ಯಾವುದೂ ಇಲ್ಲ. ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ, ಸೀಟ್ ಆಫ್ ಜಸ್ಟಿಸ್. ನನಗೆಲ್ಲರೂ ಒಂದೇ. ನನ್ನ ಕಣ್ಣು